ಮೊನ್ನೆ ದಿವಸ ಚನ್ನಗಿರಿನಲ್ಲಿ ರಾತ್ರಿ 9 ಗಂಟೆಗೆ ಒಬ್ಬರು ವ್ಯಕ್ತಿನ ಮಟ್ಕಾ ಕೇಸಲ್ಲಿ ಕರ್ಕೊಂಬಂದಾಗ ಅವನು ಮೃತಪಟ್ಟಿರ್ತಾನೆ. ಅದ್ರ ಬಗ್ಗೆ ಜನ ಸ್ವಲ್ಪ ಸ್ಟೇಷನ್ ಮುಂದೆ ಸೇರಿ ಕೆಲವೆಲ್ಲ ಕಲ್ಲು ತೂರಾಟ ಆಗಿದ್ದು ಘಟನೆ ತಮಗೆಲ್ಲರಿಗೂ ಗೊತ್ತಿದೆ. ಇದ್ರ ಬಗ್ಗೆ ಸ್ಥಳೀಯವಾಗಿ ಭೇಟಿ ನೀಡಿ ಅಧಿಕಾರಿಗಳ ಜೊತೆ ಮಾತಾಡಿ ಏನಿದೆ ಅಸೆಸ್ಮೆಂಟ್ ಮಾಡ್ಕೊಂಡು ಹೋಗೋಕ್ಕೆ ನಾನು ಬಂದಿದ್ದೇನೆ. ಜೊತೆಗೆ ನಮ್ಮದು ಪಾರ್ಲಿಮೆಂಟ್ ಎಲೆಕ್ಷನ್ದು ಕೌಂಟಿಂಗ್ 4ನೇ ತಾರೀಕು ನಡೀತಾ ಇದೆ. ಕೌಂಟಿಂಗು ಕೂಡ ಏನೇನು ರೇಂಜಲ್ಲಿ ಏನೇನು ಅರೇಂಜ್ಮೆಂಟ್ ಮಾಡ್ಕೊಂಡು ಹೋಗಿದ್ದಾರೆ ಅದನ್ನು ಚೆಕ್ ಮಾಡ್ಕೊಂಡು ಹೋಗಲಿಕ್ಕೆ ನಾನು ಬಂದಿದ್ದೇನೆ. ಈಗಾಗಲೇ ಚನ್ನಗಿರಿಗೆ ನಾನು ಭೇಟಿ ಕೊಟ್ಟು ಅಲ್ಲಿ ಸ್ವಲ್ಪ ಜನ ಮಾತಾಡಿಸಿ ಬಂದಿದ್ದೀನಿ. ಏನೇನು ಕಲ್ಲು ತೂರಾಟದಲ್ಲಿ ಈಗಾಗಲೇ 30 ಜನಕ್ಕೆ ಅರೆಸ್ಟ್ ಮಾಡಿದ್ದಾರೆ. ಆ ವಿಡಿಯೋಗಳು ಕೆಲವಿದ್ದಾವೆ. ಅದರ ಬೇಸಿಸ್ ಮೇಲೆ ಇನ್ನೂ ಉಳಿದ 108 ಜನನ ಐಡೆಂಟಿಫೈ ಮಾಡಿದ್ದಾರೆ. ಅವರು ಯಾರ್ಯಾರು ಕಲ್ಲು ತೂರಾಟದಲ್ಲಿ ಭಾಗಿಯಾಗಿದ್ದಾರೆ ಅವ್ರಿಗೆ ವಿಡಿಯೋ ಸಾಕ್ಷ್ಯಾಧಾರ ಏನಿದೆ ಅವ್ರಿಗೆ ಮಾತ್ರ ನಾವು ಅರೆಸ್ಟ್ ಮಾಡ್ತೀವಿ. ನಿರಪರಾಧಿಗಳು ಇದರಲ್ಲಿ ಯಾರಾದರೂ ಇದ್ದರೆ ಭಯ ಬಿದ್ದರೆ ಅವ್ರು ಯಾರು ಭಯ ಬೀಳೋ ಅವಶ್ಯಕತೆ ಇಲ್ಲ. ಯಾರ ಮೇಲೆ ಸಾಕ್ಷಿ ಆಧಾರ ಇದೆ ಅವ್ರ ಮೇಲೆ ಮಾತ್ರ ನಾವು ಅರೆಸ್ಟ್ ಮಾಡ್ತೀವಿ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಮತ್ತು ಈ ರೀತಿ ಘಟನೆಗಳು ನಡೆದಾಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಕಾರ್ಯನಿರ್ವಹಿಸಬೇಕು ಅಂತ ನಾವು ಅಧಿಕಾರಿಗಳಿಗೆ ಕರೆದಿದ್ದೀವಿ. ಈಗ ಅವ್ರದ್ದು ಮೀಟಿಂಗ್ ತಮ್ಮ ಜೊತೆ ಮಾತಾಡೋದ್ಮೇಲೆ ಅವ್ರ ಜೊತೆ ಮೀಟಿಂಗ್ ಮಾಡ್ತೀವಿ. ಅದು CIDಗೆ ಆಲ್ರೆಡಿ ತನಿಖೆ ಕೊಟ್ಟಿದ್ದೀವಿ ನಾವು. PM ರಿಪೋರ್ಟ್ ಕೂಡ ಅದು CID ಅವರಿಗೆ ಕೇಳಿದ್ರೆ ಉತ್ತಮ. ಅದು ಯಾಕಂದರೆ CID ತನಿಖೆಯಲ್ಲಿ ಇರಬೇಕಾದ್ರೆ ನಾನು ಇಲ್ಲಿ ಸ್ಥಳೀಯವಾಗಿ ಅದ್ರ ಬಗ್ಗೆ ಮಾಹಿತಿ ಹಂಚ್ಕೊಳ್ಳೋದು ಚೆನ್ನಾಗಿ ಕಾಣೋದಿಲ್ಲ. ಆದರೆ 30 ಜನ ಅರೆಸ್ಟ್ ಮಾಡಿದ್ದಾರೆ, 108 ಜನ ಐಡೆಂಟಿಫೈ ಮಾಡಿದ್ದಾರೆ. ಅವರು ಯಾರ್ಯಾರು ವಿಡಿಯೋಗಳಲ್ಲಿ ಇಲ್ಲ ಅವ್ರು ಯಾರು ಭಯ ಬೀಳೋ ಅವಶ್ಯಕತೆ ಇಲ್ಲ. ಯಾರ್ಯಾರಿಗೆ ವಿಡಿಯೋ ಸಾಕ್ಷ್ಯಾಧಾರ ಇದೆ ಅವ್ರಿಗೆ ಮಾತ್ರ ನಾವು ಅರೆಸ್ಟ್ ಮಾಡೋಕ್ಕೆ ಸೂಚನೆಗಳನ್ನು ಕೊಟ್ಟಿದ್ದೀವಿ. ಅದೇ ರೀ ಆರೋಪ ಇದೆ. ಅದಕ್ಕೆ CIDಗೆ ಇನ್ವೆಸ್ಟಿಗೇಷನ್ ಕೊಟ್ಟಿದ್ದೀವಿ. DSPಗೆ ಮತ್ತು ಇನ್ಸ್ಪೆಕ್ಟ್ರಿಗೆ ಸರ್ಕಾರ ಈಗ ಆಲ್ರೆಡಿ ಅಮಾನತು ಮಾಡಿದ್ವಿ. ತನಿಖೆ ನಡೀತಾ ಇದೆ. ಈಗ CID ತನಿಖೆಯಲ್ಲಿ ಎಲ್ಲ ಸತ್ಯವಾಗಿ ಬಹಿರಂಗವಾಗಿ ಬರುತ್ತೆ. ಪೊಲೀಸ್ ಅಧಿಕಾರಿಗಳು ಅಮಾನತು ಮಾಡಿರೋದ್ರಿಂದ ಸಾಕಷ್ಟು ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ಬರ್ತಾ ಇದೆ ಸರ್. ನೋಡಪ್ಪ, ಈಗ ನಾನು ಸರ್ಕಾರದ ತೀರ್ಮಾನಗಳ ಬಗ್ಗೆ ನಿಮಗೆ ಮೊದಲಿಂದನೂ ಹೇಳ್ತಾ ಇದ್ದೀನಿ, ನಾವು ಬಹಿರಂಗವಾಗಿ ಏನು ಮಾತಾಡೋದಿಲ್ಲ. ಬಟ್ ಇದು CID ತನಿಖೆ ನಡಿಬೇಕಾದ್ರೆ ಕೆಲವು ಸಾರಿ ಸ್ಥಳೀಯ SHOಗಳನ್ನ ಮತ್ತು ಅಧಿಕಾರಿಗಳನ್ನ ಅಮಾನತು ಮಾಡೋದು ಪ್ರಕ್ರಿಯೆ ಇವತ್ತಲ್ಲ, ಹಿಂದಿನ ದಿನಗಳನ್ನು ಭಾಳ ದಿವಸಗಳಿಂದ ನಡ್ಕೊಂಡು ಬಂದಿದೆ. ಅದರಲ್ಲೇನು ನನಗೇನು ತಪ್ಪೇನು ಕಾಣ್ತಾ ಇಲ್ಲ. ಯಾಕಂದರೆ ಅವರು ಸೇಮ್ ಅಧಿಕಾರಿಗಳಿದ್ದರೆ ಒಂದೊಂದ್ಸರಿ ತನಿಖೆ ನಡೆಯೋದಿಲ್ಲ, ತನಿಖೆ ಬಗ್ಗೆ ಜನಕ್ಕೆ ನಂಬಿಕೆ ಬರೋದಿಲ್ಲ ಅಂತೇಳಿ ಮಾಡ್ತಾರೆ. ಬಟ್ ಸಸ್ಪೆನ್ಷನ್ ಈಸ್ ನಾಟ್ ಎ ಪನಿಷ್ಮೆಂಟ್. ಅದು ಮುಂಚೆ ಅದು ಇಲಾಖಾ ವಿಚಾರಣೆಯಲ್ಲಿ CID ವರದಿನಲ್ಲಿ ಅವ್ರದ್ದೇನು ತಪ್ಪಿಲ್ಲ ಅಂತ ಬಂದರೆ ಅದ್ರ ಬಗ್ಗೆ ಅವ್ರಿಗೆ ಇಲಾಖೆಯಿಂದ ಏನು ಬೆನಿಫಿಟ್ ಸಿಗಬೇಕು ಎಲ್ಲ ಬೆನಿಫಿಟ್ ಅವ್ರಿಗೆ ಸಿಗ್ತದೆ. ಅದೇ ಸಾರ್ವಜನಿಕರು ಅಲ್ಲಿ ಕೂಡ ಚನ್ನಗಿರಿಲೂ ಕೂಡ ನನಗೆ ಮಟ್ಕಾ ಮತ್ತು ಗಾಂಜಾ ಬಗ್ಗೆ ದೂರನ್ನು ನೀಡಿದ್ದಾರೆ. ಅದು ನಮ್ಮ SP ಅವ್ರಿಗೆ IG ಅವ್ರಿಗೆ ಆಲ್ರೆಡಿ ಅಲ್ಲೇ ಸೂಚನೆಗಳನ್ನು ಕೊಟ್ಟಿದ್ದೀವಿ. ಇದ್ರ ಬಗ್ಗೆ ಏನು ಪ್ರಯತ್ನ ಮಾಡ್ತಾರೆ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಪ್ರಯತ್ನ ಮಾಡಿ ದಾವಣಗೆರೆ ಜಿಲ್ಲೆಯಲ್ಲಿ ಮತ್ತು ಗಾಂಜಾ ಮತ್ತು ಮಟ್ಕಾ ಎರಡನ್ನೂ ನಿರ್ಮೂಲನೆ ಮಾಡೋ ಬಗ್ಗೆ ಅವರು ಕ್ರಮ ತಗೊಳ್ತೀವಿ ಅಂತ ನನಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ನಾವು ಇದ್ರ ಬಗ್ಗೆ ಹೆಚ್ಚಿನ ಮಾನಿಟರ್ ಮಾಡ್ತೀವಿ. ಈಗ ಅದಕ್ಕೆ ಪ್ರೀವಿಯಸ್ ಕೇಸಸ್ಸು 30 ಜನ ಏನಿದೆ ಅದೆಲ್ಲ ಚೆಕ್ ಮಾಡೋಕ್ಕೆ ಹೇಳಿದ್ವಿ. ಈಗ ನಾವು ಅದನ್ನೆಲ್ಲ ಮೀಟಿಂಗ್ ಮಾಡಿ ಇಂಟರ್ನಲ್ ನಾವು ಚರ್ಚೆ ಮಾಡ್ತೀವಿ. ನೀವು ಅಷ್ಟರೊಳಗೆ ನೀವೆಲ್ಲ ಕಾಯ್ತಾ ಇದ್ದೀರಿ ಅಂತೇಳಿ ನಿಮಗೆ ಮಾತಾಡಲಿಕ್ಕೆ ನಾನು ಕಾಯಿಸೋದು ಬೇಡ ಅಂತೇಳಿ ಮಾತಾಡಲಿಕ್ಕೆ ಬಂದಿದ್ದೇನೆ. ರೀ ನಮ್ಮ ಅಂಕಿಅಂಶಗಳು ಎಲ್ಲ ನಮ್ಮ ಹತ್ರ ಇದ್ದಾವೆ. ಮರ್ಡರ್ಸ್ ಏನು ಹೇಳಿದೆ ಈಗ ಏಪ್ರಿಲ್ವರೆಗೆ ಎಲ್ಲ ಅಂಕಿಅಂಶಗಳು ನಮಗೆ ಇದ್ದಾವೆ. ಅದರಲ್ಲಿ ಕಳೆದ 21, 22, 23 ವರ್ಷ ಕಂಪೇರ್ ಮಾಡಿದ್ರೆ ಈ ವರ್ಷ ಕಡಿಮೆನೇ ಇದೆ. ಈಗ ಈ ವರ್ಷ 430 ಇದ್ದರೆ ಹಿಂದಿನ ವರ್ಷಗಳಲ್ಲಿ 470, 450, 460 ಈ ಥರ ಎಲ್ಲ ಇದೆ. ಹಾಗಾಗಿ ಕೊಲೆಗಳ ಪ್ರಮಾಣ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಕಡಿಮೆನೇ ಇದೆ. ಬೇರೆ ಅಪರಾಧಗಳು ಕೂಡ ಕಡಿಮೆನೇ ಇದೆ. ಮತ್ತು NDPS ಕೇಸ್ಗಳು ಕಳೆದ ವರ್ಷಕ್ಕೆ ಜಾಸ್ತಿ ಪ್ರಯತ್ನ ಮೌಲ್ಯ ಮಾಡಿದ್ರೆ ನಮ್ಮ ಎಫರ್ಟಿಂದಲೇ ಕೇಸ್ಗಳು ಜಾಸ್ತಿ ಇದ್ದಾವೆ. ಹಾಗಾಗಿ ಇದ್ರ ಬಗ್ಗೆ ಅಂಕಿಅಂಶಗಳ ಸಮೇತ ನಾವು ಸಾರ್ವಜನಿಕರಿಗೆ ಏನು ಇದೆ ಅದನ್ನು ನಾವು ತಿಳಿಯಲು ಪ್ರಯತ್ನ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ನಾವು.